ಮಿನುಗುವ ಮಾಯಾಲೋಕ. ಒಂದು ಕಾಲದಲ್ಲಿ ಮಾನವರ ಲೋಕದಿಂದ ದೂರ ಮಾಯಾಲೋಕ ಅರಣ್ಯ ಎಂಬ ಅದ್ಭುತ ಜಗತ್ತು ಇತ್ತು. ಅಲ್ಲಿ ಮರಗಳು ಮಾತನಾಡುತ್ತಿದ್ದವು, ಹಕ್ಕಿಗಳು ಹಾಡುತ್ತಾ ಹಾರುತ್ತಿದ್ದವು, ನದಿಗಳು ನಗುತ್ತಾ ನಗುತ್ತಾ ಹರಿಯುತ್ತಿದ್ದವು. ಆ ಅರಣ್ಯದ ಮಧ್ಯದಲ್ಲಿ ಸುವರ್ಣ ಕೆರೆ, ಅದು ಮಾಯಾಜಾಲದ ಶಕ್ತಿಯಿಂದ ತುಂಬಿತ್ತು. ರಾಜ ಆನೆಯ ಜನನ. ಅದೇ ಅರಣ್ಯದಲ್ಲಿ ಜನಿಸಿದ ಆನೆಯ ಹೆಸರು ವೀರಜ. ವೀರಜ ಸಾಮಾನ್ಯ ಆನೆಯಲ್ಲ. ಅವನು ಹುಟ್ಟಿದಾಗಲೇ ಭೂಮಿ ನಡುಗಿತು, ಆಕಾಶ ಮಿನುಗಿತು. ಎಲ್ಲರೂ ಹೇಳಿದರು, ಇವನು ಅರಣ್ಯದ ಭವಿಷ್ಯದ ರಾಜ. ವೀರಜ ತುಂಬಾ ಬುದ್ಧಿವಂತ, ಅತಿ ಬಲಶಾಲಿ, ಆದರೆ ಸ್ವಲ್ಪ ಸ್ವಲ್ಪ ಅಹಂಕಾರಿ. ಬಲದಿಂದ ಹುಟ್ಟಿದ ಅಹಂಕಾರ. ವರ್ಷಗಳು ಕಳೆದವು. ವೀರಜ ದೊಡ್ಡ ಆನೆ ಆಯಿತು. ಅವನು ಹೇಳುತ್ತಿದ್ದ, ನನ್ನ ಬಲವಿಲ್ಲದೆ ಈ ಅರಣ್ಯ ಏನೂ ಅಲ್ಲ. ಮಿತ್ರ ಪ್ರಾಣಿಗಳು ದೂರವಾಗುತ್ತಾ ಹೋದವು, ಯಾರ ಮಾತನ್ನು ಅವನು ಕೇಳುತ್ತಿರಲಿಲ್ಲ. ಒಳ್ಳೆಯದಾಗಿ ಹೇಳಿದವರಿಗೂ ಅವನು ಗರ್ಜಿಸುತ್ತಿದ್ದ. ಎಚ್ಚರಿಕೆಯ ಸಂದೇಶ. ಒಂದು ದಿನ ಆಕಾಶದಿಂದ ಒಬ್ಬ ಮಾಯ ಋಷಿ ಬಂದರು. ಅವರು ಹೇಳಿದರು, ವೀರಜ, ಬಲವಿದ್ದರೆ ಮಾತ್ರ ರಾಜನಾಗಲು ಸಾಧ್ಯವಿಲ್ಲ, ದಯೆ ಇರಬೇಕು. ವೀರಜನಕ್ಕೂ ಹೇಳಿದ, ನನಗೆ ಪಾಠ ಹೇಳಲು ನೀನು ಯಾರು? ಆ ಮಾತು ಮಾಯಾಲೋಕವನ್ನೇ ನಡುಗಿಸಿತು. ಭಯಾನಕ ಶಾಪ. ಋಷಿಯ ಕಣ್ಣು ಕೆಂಪಾಯಿತು. ಅಹಂಕಾರಕ್ಕೆ ಬೆಲೆ ಕಟ್ಟಬೇಕು. ನಿನ್ನ ದೇಹ ಬಲಶಾಲಿ, ಆದರೆ ಹೃದಯ ಕಲ್ಲಾಗಿದೆ. ಇಂದಿನಿಂದ ನೀನು ಕಲ್ಲಿನ ಆನೆ. ಮಿಂಚು ಭೂಕಂಪ. ವೀರಜ ನಿಧಾನವಾಗಿ ಮಹಾಕಾಯ ಕಲ್ಲಿನ ಆನೆ ಆಯಿತು. ಅವನ ಗರ್ಜನೆ ಮೌನವಾಗಿ ಹೋಯಿತು. ಕಾಲವೇ ನಿಂತ ಕ್ಷಣ. ಕಲ್ಲಿನ ಆನೆ ಆಗಿದ್ದರೂ ವೀರಜಗೆ ಕೇಳಲು ಆಗುತ್ತಿತ್ತು, ನೋಡಲು ಆಗುತ್ತಿತ್ತು, ಆದರೆ ಚಲಿಸಲು ಆಗುತ್ತಿರಲಿಲ್ಲ. ಮಳೆ, ಬಿಸಿಲು, ಹಿಮ ಎಲ್ಲವನ್ನೂ ಅವನು ಸಹಿಸುತ್ತಿದ್ದ. ಅವನ ಮನಸ್ಸಿನಲ್ಲಿ ಒಂದೇ ಮಾತು, ನಾನು ತಪ್ಪು ಮಾಡಿದೆ. ಪುಟ್ಟ ಜೀವ, ದೊಡ್ಡ ಹೃದಯ. ಒಂದು ದಿನ ಒಂದು ಪುಟ್ಟ ಇಲಿ ಬಂತು. ಅದು ಕಲ್ಲಿನ ಆನೆಯ ಮೇಲೆ ಕುಳಿತಿತು. ಯಾರೂ ಅಷ್ಟು ಧೈರ್ಯ ಮಾಡಿರಲಿಲ್ಲ. ಇಲಿ ಹೇಳಿತು, ನೀನು ಭಯಂಕರನಲ್ಲ, ನಿನ್ನ ಕಣ್ಣುಗಳಲ್ಲಿ ನೋವು ಕಾಣುತ್ತಿದೆ. ಮೊದಲ ಬಾರಿಗೆ ವೀರಜ ಒಳಗಿನಿಂದ ಅತ್ತ. ಕತ್ತಲೆಯ ಯುದ್ಧ. ಆ ಅರಣ್ಯಕ್ಕೆ ಅಂಧಕಾರದ ರಾಕ್ಷಸ ಬಂತು. ಪ್ರಾಣಿಗಳು ಓಡಾಡಿದವು. ಯಾರು ರಕ್ಷಿಸಲು ಇರಲಿಲ್ಲ. ವೀರಜ ಎಲ್ಲವನ್ನೂ ನೋಡುತ್ತಿದ್ದ, ಆದರೆ ಏನೂ ಮಾಡಲಾಗಲಿಲ್ಲ. ಅವನು ಪ್ರಾರ್ಥಿಸಿದ, ನನಗೆ ಒಂದು ಅವಕಾಶ ಕೊಡು. ತ್ಯಾಗದ ಕ್ಷಣ. ರಾಕ್ಷಸ ಪುಟ್ಟ ಇಲಿಯ ಕಡೆಗೆ ಬಂದಾಗ ವೀರಜ ತನ್ನ ಹೃದಯದಿಂದ ಕೂಗಿದ. ಕಲ್ಲು ಚಿರಿದು ರಕ್ತದಂತೆ ಬೆಳಕು ಹರಿಯಿತು. ಅವನು ತನ್ನನ್ನೇ ಒಡೆಯಿಸಿಕೊಂಡ. ಶಾಪ ಮುರಿಯುವ ಅದ್ಭುತ. ಆಕಾಶ ಬೆಳಗಿತು. ಋಷಿ ಮತ್ತೆ ಬಂದರು. ಇದು ನಿಜವಾದ ಬಲ, ಇತರರಿಗಾಗಿ ತ್ಯಾಗ. ಕಲ್ಲು ಸಂಪೂರ್ಣ ಒಡೆದು ವೀರಜ ಮತ್ತೆ ಜೀವಂತ ಆನೆ ಆಯಿತು. ನಿಜವಾದ ರಾಜ. ವೀರಜ ರಾಕ್ಷಸನನ್ನು ಸೋಲಿಸಿದ, ಆದರೆ ಅಹಂಕಾರದಿಂದಲ್ಲ, ದಯೆಯಿಂದ, ಸ್ನೇಹದಿಂದ. ಅರಣ್ಯದಲ್ಲಿ ಹಬ್ಬ, ಎಲ್ಲ ಪ್ರಾಣಿಗಳು ಸಂತೋಷ. ಅಂತ್ಯವಲ್ಲ, ಹೊಸ ಆರಂಭ. ವೀರಜ ಇನ್ನು ಹೇಳುತ್ತಾನೆ, ಬಲ ದೊಡ್ಡದು ಅಲ್ಲ, ಹೃದಯ ದೊಡ್ಡದು ಆಗಬೇಕು. ಮಕ್ಕಳು, ಪ್ರಾಣಿಗಳು ಎಲ್ಲರಿಗೂ ಅವನು ಸ್ನೇಹಿತ. ನೀತಿ. ಅಹಂಕಾರ ಶಾಪ ತರುತ್ತದೆ, ದಯೆ ಅದನ್ನು ಮುರಿಸುತ್ತದೆ. ಲೈಕ್, share, subscribe. Press the bell icon to get all notifications.